ನಮಸ್ಕಾರ ಸ್ನೇಹಿತರೆ, ಲಲಿತಾಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು, ನೀವು ಇದನ್ನ ಸೊಪ್ಪು ಸಾರು ಅಂತಿರೋ ಇಲ್ಲ ಮಸ್ಸೊಪ್ಪು ಅಂತಿರೋ ಏನೋ ಗೊತ್ತಿಲ್ಲ. ನಮ್ಮ ಕಡೆ ಪಪ್ಪು ಅಂತಾರೆ, ಆಂಧ್ರ ಸ್ಟೈಲು. ಸೊ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು, ಅಂದರೆ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ಕಡಿಮೆ, ತೆಳ್ಳಗಬೇಕು ಅಂದರೆ ಜಾಸ್ತಿ ನೀರು ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟು ಕುದಿಸ್ಬೇಕು. ನೀರು ಕುದ್ದಾದ್ಮೇಲೆ ಬೇಳೆ ಹಾಕ್ಬೇಕಾಗುತ್ತೆ. ಅದಕ್ಕೂ ಮೊದಲೇ ನಾನು ಇಲ್ಲಿ ಗ್ಲಾಸ್ ತೋರಿಸ್ತಿದ್ದೀನಲ್ಲ, ಆ ಗ್ಲಾಸಲ್ಲಿ 1.5 ಗ್ಲಾಸ್ ಅಷ್ಟು ಬೇಳೆನ ತೊಳೆದು ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ನೆನೆಸಿ ಹಾಕ್ಬೋದು, ಬೇಗ ಸ್ವಲ್ಪ ಬೇಯುತ್ತೆ. ತೊಳೆದ್ಬಿಟ್ಟು ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ಹಾಕ್ಬೇಕಾಗುತ್ತೆ. ನಾನು ಇಲ್ಲಿ ಕಂಪ್ಲೀಟ್ ಪ್ರೊಸೆಸ್ಸು ತಪ್ಪಲೆಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಬೇಗ ಆಗುತ್ತೆ, ಬಟ್ ಟೇಸ್ಟ್ ತಪ್ಪಲೆಯಲ್ಲಿ ಮಾಡಿರೋದು ಬಂದಷ್ಟು ಟೇಸ್ಟು ಕುಕ್ಕರಲ್ಲಿ ಮಾಡಿರೋದು ಬರಲ್ಲ. ಆಮೇಲೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೇಕಾಗುತ್ತೆ. ನಮ್ಮಮ್ಮ ನೋಡಿ ಇಲ್ಲಿ ಹೆಚ್ಚಿಬಿಟ್ಟು ಹಾಕಿದ್ದಾರೆ, ಈ ಥರ ಹಾಕಬೇಕಾಗುತ್ತೆ. ನಂತರ ಇದಕ್ಕೆ ಕೊತ್ತಂಬರಿ ಸೇರಿಸ್ಬೇಕಾಗುತ್ತೆ. ನಂತರ ನೀವು ಮಸ್ಸೊಪ್ಪಿಗೆ ಯಾವುದೆಲ್ಲ ಸೊಪ್ಪು ಹಾಕ್ತಿರೋ ಎಲ್ಲ ಥರ ಮಿಕ್ಸ್ ಸೊಪ್ಪು ಹಾಕ್ಬೋದು, ಇಲ್ಲ ಒಂದೇ ಥರ ಸೊಪ್ಪು ಹಾಕ್ಬೋದು. ಸೊಪ್ಪು ನಿಮ್ಮ ಚಾಯ್ಸು. ಸೊಪ್ಪನ್ನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಎಲ್ಲ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಅದೆಲ್ಲ ಸ್ವಲ್ಪ ಬೆಂದ ಮೇಲೆ ಕಡಿಮೆ ಆಗಿಬಿಡುತ್ತೆ, ಇಷ್ಟೊಂದು ಕ್ವಾಂಟಿಟಿ ನಿಮಗೆ ಕಾಣಿಸಲ್ಲ ಅದು. ನಂತರ ಇದಕ್ಕೆ 1 ಈರುಳ್ಳಿನ ಹೆಚ್ಚಿ ಹಾಕಬೇಕಾಗುತ್ತೆ. ಎಲ್ಲ ಹಾಕ್ಬಿಟ್ಟು ಮುಚ್ಚಿಡ್ಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ನೋಡಿ, ಸ್ವಲ್ಪ ಹೊತ್ತು ಬೆಂದ ಮೇಲೆ ನೋಡಿ ಸೊಪ್ಪು ಅಷ್ಟೊಂದು ಕಾಣಿಸ್ತಾ ಇತ್ತಾ, ಕಡಿಮೆ ಆಗಿಬಿಟ್ಟಿದೆ ಇವಾಗ. ಈ ಸ್ಟೇಜಲ್ಲಿ ನೀವು ಧನಿಯಾ ಪುಡಿ 1-2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಹಾಕ್ತಾ ಇದ್ದಾರೆ ಎಲ್ಲ ಅಮ್ಮ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವು ತಪ್ಪಲೆಯಲ್ಲಿ ಮಾಡೋದು ಟೇಸ್ಟು ಒಂಥರ ಒಲೆಯಲ್ಲಿ ಮಾಡಿದ್ರೆ ಯಾವ ಥರ ಬರುತ್ತೋ ಅದೇ ಥರ ಬರುತ್ತೆ. ಅದರಿಂದ ಕುಕ್ಕರಲ್ಲಿ ಮಾಡ್ತಾ ಇಲ್ಲ. ಆಮೇಲೆ 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಚಿಪ್ಪೆ ಬಿಡಿಸ್ಕೊಂಡು ಹಾಕಬೇಕಾಗುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು 1 ಇಲ್ಲ 2 ಟೊಮೊಟೊನ ಹಾಕಬೇಕಾಗುತ್ತೆ ಹೆಚ್ಕೊಂಡು. ಮತ್ತು ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಇದೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಮಾಡೋದ್ರಿಂದ, ಒಂದೇ ಸರಿ ಆ್ಯಡ್ ಮಾಡಲ್ಲ ಅಲ್ವಾ, ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಮಾಡೋದ್ರಿಂದ ಯಾವುದು ಎಷ್ಟು ಬೇಯಬೇಕೋ ಅಷ್ಟೇ ಬೇಯುತ್ತೆ. ಎಲ್ಲ ಒಂದೇ ಸರಿ ನುಣ್ಣಗೆ ಈ ಥರ ಆಗಲ್ಲ, ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗುತ್ತೆ. ಬೇಯಿಸ್ಬಿಟ್ಟು ಇದಕ್ಕೆ ಬೆಂದಾದ್ಮೇಲೆ ಇದು ಮಸ್ಕೋಬೇಕು. ಸೊ ಅದು ಮಸಿಯೋದೆಲ್ಲ ಆ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಹಿಂಗೆ ಮಸಿಯೋದು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ. ಒಗ್ಗರಣೆಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು, ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. 1 ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಹೆಚ್ಕೊಂಡು ಸಾಕಾಗುತ್ತೆ. ಹಾಕ್ಬಿಟ್ಟು ಈರುಳ್ಳಿನ ಸ್ವಲ್ಪ ಏನಿದ್ರು ಸಣ್ಣದಾಗಿ ನಿಮ್ದು ಲೋ ಫ್ಲೇಮ್ ಇಟ್ಕೊಬೇಕು. ಯಾಕಂದರೆ ನಾವು ಎಣ್ಣೆ ತುಂಬ ಕಡಿಮೆ ಹಾಕಿರೋದ್ರಿಂದ ಬೇಗ ಸೀದೋಗುತ್ತೆ. ನೀವು ಸ್ವಲ್ಪ ಎಣ್ಣೆ ಬೇಕಾದರೆ ಜಾಸ್ತಿ ಹಾಕ್ಬೋದು. ನಾವು ಎಣ್ಣೆ ಆದಷ್ಟು ಕಡಿಮೆ ಯೂಸ್ ಮಾಡೋಣ ಅಂತಂದ್ಬಿಟ್ಟು ತುಂಬ ಕಡಿಮೆ ಎಣ್ಣೆ ಹಾಕ್ತಾ ಇದ್ದೀನಿ ಎಲ್ಲದಕ್ಕೂ. ಆದ್ದರಿಂದ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತಲ್ವಾ, ಅದರಿಂದ ನೋಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಲ್ಲ ಆದಮೇಲೆ ಮಿಕ್ಸ್ ಮಾಡಿದ್ರೆ ಈ ಥರ ಬಂದಿದೆ. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೋಡಿ ಈ ಥರ ಬಂದು ಎಲ್ಲ ನುಣ್ಣಗೆ, ಅಂದರೆ ಫುಲ್ ನುಣ್ಣಗೆ ಅಲ್ದಲೆ ಸ್ವಲ್ಪ ತರಿ ಇರೋಗೆ ನಾವು ಮಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಥ್ಯಾಂಕ್ಸ್.